ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೊನ್ನೆ ನಡೆದಂತಹ ಘಟನೆ ನಿಮಗೆಲ್ಲ ಗೊತ್ತೇ ಇದೆ, ನಾನು ಸಹ ವಿಡಿಯೋ ಮಾಡಿ ಹೇಳಿದ್ದೆ. ನಿತೀಶ್ ಕುಮಾರ್ ಡಾಕ್ಟರ್ ಒಬ್ಬರಿಗೆ ಪದವಿ ಪ್ರಮಾಣ ಪತ್ರ ಮತ್ತು ನೌಕರಿಯ ಪತ್ರ ನೀಡಬೇಕಾದ್ರೆ ಅವರ ಹಿಜಾಬನ್ನ ಎಳೆಯುವ ಮೂಲಕ ಒಂದು ರೀತಿಯಾದಂತಹ ಆಶ್ಚರ್ಯಕರವಾದಂತಹ ಬೆಳವಣಿಗೆ ಮತ್ತು ಅತ್ಯಂತ ಕೆಟ್ಟ ನಡವಳಿಕೆಯನ್ನ ನಿತೀಶ್ ಕುಮಾರ್ ತೋರಿಸಿದ್ರು ಮುಖ್ಯಮಂತ್ರಿಯಾಗಿ. ಆ ಮಹಿಳಾ ಡಾಕ್ಟರ್, ಮುಸ್ಲಿಂ ಮಹಿಳಾ ಡಾಕ್ಟರ್ ಅದರಿಂದ ಶಾಕ್ಗೆ ಒಳಗಾಗಿ ಅವತ್ತು ಸಂಜೆನೆ ಬಿಹಾರ ಬಿಟ್ಟು ತನ್ನ ಅಣ್ಣನ ಬಳಿಗೆ ಹೋದ್ರು, ಕೋಲ್ಕತ್ತಾಗೆ. ಅಲ್ಲಿ ಹೋದ ನಂತರ ಅವ್ರ ಅಣ್ಣ ಕ್ಲಾರಿಫಿಕೇಶನ್ ಕೊಟ್ರು. ಆಕೆ ಬಹಳ ದೊಡ್ಡ ಶಾಕ್ ಅಲ್ಲಿದ್ದಾಳೆ, ತುಂಬಾ ಮಾನಸಿಕವಾಗಿ ನೊಂದಿದ್ದಾಳೆ. ಆಕೆ ಆ ಉದ್ಯೋಗಕ್ಕೆ ಜಾಯಿನ್ ಆಗೋದು, ಯಾವ ಉದ್ಯೋಗ ಅಲ್ಲಿ ಸಿಕ್ಕಿತ್ತಲ್ಲ ಬಿಹಾರದಲ್ಲಿ, ಅದರ ಉದ್ಯೋಗ ಪತ್ರ ಕೊಡಬೇಕಾದ್ರೆ ತಾನೆ ಆ ಘಟನೆ ನಡೆದಿತ್ತು. ಅದಕ್ಕೆ ಜಾಯಿನ್ ಆಗೋದು ಡೌಟ್ ಇದೆ, ಆಕೆಗೆ ಮನಸ್ಸಿಲ್ಲ, ಆದರೂ ಅವಳ ನಿರ್ಧಾರಕ್ಕೆ ನಾವು ಬಿಟ್ಟಿದ್ದೀವಿ. ಹೋಗಿ ಜಾಯಿನ್ ಆಗೋದು ಒಳ್ಳೇದು ಅಂತ ನಾವು ಹೇಳ್ತಿದ್ದೀವಿ, ಬಟ್ ಅಂತಿಮ ನಿರ್ಧಾರ ಆಕೆನೆ ತೆಗೆದುಕೊಳ್ಳಬೇಕು, ನಾವ್ಯಾರೂ ಕೂಡ ಆಕೆಯನ್ನ ಫೋರ್ಸ್ ಮಾಡೋದಿಲ್ಲ ಅನ್ನುವಂತಹದನ್ನ ಆ ಕುಟುಂಬ ಸದಸ್ಯರು ಮತ್ತು ಆಕೆ ಅಣ್ಣ ತಿಳಿಸಿದ್ದ. ಅದಾದ ನಂತರ ಬಹಳ ಕಡೆ ಚರ್ಚೆ ಆಯ್ತು, ನಿತೀಶ್ ಕುಮಾರ್ ಮಾಡಿದ್ದು ಸರಿನಾ ಇಲ್ವಾ ಅಂತ. ಆರಿಫ್ ಮೊಹಮ್ಮದ್ ಖಾನ್, ಬಿಹಾರದ ರಾಜ್ಯಪಾಲ, ಬಿಜೆಪಿಯಿಂದ ರಾಜ್ಯಪಾಲ ಆಗಿರುವಂತಹ ಮಹಾನುಭಾವ, ಆ ತಂದೆಯ ಸ್ಥಾನದಲ್ಲಿರುವಂತಹ ನಿತೀಶ್ ಕುಮಾರ್ ಆ ರೀತಿ ಮಾಡಿದ್ದು ಎಳೆದಿದ್ದು ಏನು ತಪ್ಪಲ್ಲ ಅನ್ನೋ ಮೂಲಕ ಆ ಗವರ್ನರ್ ಇಂದ ಹಿಡಿದು ಇನ್ನ ಚೋಟಪಟ ರೀಡರ್ಗಳೆಲ್ಲ ಇರ್ತಾರಲ್ಲ ಬಿಜೆಪಿಯವರು, ಅವ್ರದಂತೂ ಕೆಟ್ಟ ಕೊಳಕ ಮನಸ್ಥಿತಿ ಅಲ್ಲ, ಗಿರಿರಾಜ್ ಅಂತವ್ರು ಇನ್ನೆಂತವರು ಇದಾರಲ್ಲ, ಅವರೆಲ್ಲರೂ ಸಹ ಅದ್ರಲ್ಲೇನ್ ತಪ್ಪಿದೆ, ಅದ್ರಲ್ಲಿ ಏನು ತಪ್ಪಿಲ್ಲ, ಇದು ಹಿಂದೂ ರಾಷ್ಟ್ರ, ಇಲ್ಲಿ ಹಿಂದೂ ಕಾನೂನು, ಈ ಕಾನೂನನ್ನು ನೆರವೇರಿಸಬೇಕು, ಮುಖ ಮುಚ್ಕೊಂಡು ಬರ್ಬಾರ್ದಾಗಿತ್ತು, ಹಂಗೆ ಹಿಂಗೆ ಎಲ್ಲ ರೀತಿಯಲ್ಲೂ ನಿತೀಶ್ ಪರವಾಗಿ ನಿಂತ್ಕೊಂಡ್ರು ಬಿಜೆಪಿಯವರು. ಅವ್ರು ಹಂಗೆ ಇಂತಹ ನೀಚತನದಲ್ಲಿ, ನೀಚಾತಿ ನೀಚ ಕೃತ್ಯಗಳಲ್ಲಿ ಜೊತೆಗೆ ನಿಂತ್ಕೊಳ್ತಾರೆ. ಯಾಕಂದ್ರೆ ಆಸಿಫಾ ಅನ್ನುವಂತಹ ಪುಟ್ಟ ಮಗು, 6 ವರ್ಷದ ಮಗು ರೇಪ್ ಆಗಿ ಮರ್ಡರ್ ಆಗಿದ್ರೆ ಆ ಆರೋಪಿಗಳನ್ನು ಬಂಧಿಸಿದ್ದಕ್ಕೆ ಭಾರತದ ಬಾವುಟ ಹಿಡ್ಕೊಂಡು ಪ್ರತಿಭಟನೆ ಮಾಡಿದಂತಹ ನೀಚತನ ಬಿಜೆಪಿಯಲ್ಲಿ ಇರೋದು. ಯಾಕೆ? ಆಕೆ ಮುಸ್ಲಿಂ ಹುಡುಗಿ, ಸತ್ರೆ ಸಾಯ್ಲಿ, ರೇಪ್ ಆದ್ರೆ ಆಗ್ಲಿ, ಹಿಂದೂಗಳನ್ನು ಅರೆಸ್ಟ್ ಮಾಡಬಾರ್ದು ನೀವು ಅಂತ. ಅಂಥ ನೀಚತನದ ಪಕ್ಷ ಇಂಥದ್ರಲ್ಲಿ ನಿತೀಶ್ ಕುಮಾರ್ಗೆ ಬೆಂಬಲಿಸೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ, ಯಾವ ಆಶ್ಚರ್ಯನೂ ಇಲ್ಲ. ಆದ್ರೆ ಅದರ ಪಕ್ಕದ ರಾಜ್ಯ, ಈ ಹಿಂದೆ ಬಿಹಾರದ ಭಾಗವೇ ಆಗಿದ್ದಂತಹ ಜಾರ್ಖಂಡ್ ನಿತೀಶ್ಗೆ ಸರಿಯಾಗಿ ಕಪಾಳ ಮೋಕ್ಷ ಮಾಡಿದಂತೆ ಒಂದು ಆಫರ್ ಅನ್ನು ಕೊಟ್ಟಿದೆ ಆ ಮಹಿಳಾ ಡಾಕ್ಟರ್ಗೆ. ಆ ಮಹಿಳಾ ಡಾಕ್ಟರ್ಗೆ ಹೇಳಿದೆ, ನೀವು ನಮ್ಮ ರಾಜ್ಯಕ್ಕೆ ಬನ್ನಿ, ನಾವು ಉದ್ಯೋಗ ಕೊಡ್ತೀವಿ, ಸರ್ಕಾರಿ ಉದ್ಯೋಗನೇ, ಅಲ್ಲಿ ಯಾವ ಕೆಲಸ ಕೊಟ್ಟಿದ್ರು ಅದಕ್ಕೆ ಸೇರಲ್ವಾ ನೀವು, ನೋ ಪ್ರಾಬ್ಲಮ್, ನಾವು ಕೊಡ್ತೀವಿ ಅಂತ. ಯಾಕೆ ಅಂತಂದ್ರೆ ಆ ಮಹಿಳಾ ಡಾಕ್ಟರ್ ಅಲ್ಲಿಗೆ ಹೋಗಿ ಇವತ್ತು ಜಾಯಿನ್ ಆಗಬೇಕಾಗಿತ್ತು, ಆಗಿಲ್ಲ. ಇವತ್ತು ಲಾಸ್ಟ್ ಡೇಟ್ ಇತ್ತು ಜಾಯ್ನಿಂಗ್ ಫಾರ್ಮ್ಯಾಲಿಟೀಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ. ಆಕೆ ಹೋಗಿಲ್ಲ, ಜಾಯ್ನ್ ಆಗಿಲ್ಲ. ಆಕೆ ಸ್ವಾಭಿಮಾನನೇ ಮುಂದೆ ಇಟ್ಕೊಂಡ್ಲು, ಹೋಗಿಲ್ಲ. ಅದಕ್ಕೆ ಈಗ ಜಾರ್ಖಂಡ್ ಸರ್ಕಾರ, ಅಲ್ಲಿನ ಆರೋಗ್ಯ ಸಚಿವ ಇರ್ಫಾನ್ ಆಫರ್ ಅನ್ನು ಕೊಟ್ಟಿದ್ದಾರೆ, ನಮ್ಮ ರಾಜ್ಯಕ್ಕೆ ಬನ್ನಿ, ನೀವು ಕೇಳಿದ ಉದ್ಯೋಗ ಯಾವ ಆಸ್ಪತ್ರೆಯಲ್ಲಿ ಕೇಳ್ತಿರೋ ಅಲ್ಲಿ ಕೊಡ್ತೀನಿ, ತಿಂಗಳಿಗೆ 3 ಲಕ್ಷ ಸಂಬಳ, ಒಂದು ಮನೆ ನಿಮಗೆ ಸೆಕ್ಯೂರಿಟಿ, ಇಷ್ಟನ್ನು ಕೊಡ್ತೀವಿ ನಾವು, ಇದರಲ್ಲಿ ಯಾವ ಅನುಮಾನನೂ ಬೇಡ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನಿಮಗೆ ಸಿಗಬೇಕಾದ ಗೌರವವನ್ನ ಜಾರ್ಖಂಡ್ ರಾಜ್ಯ ಕೊಡುತ್ತೆ ಅಂತ ಹೇಳುವ ಮೂಲಕ ಹೇಮಂತ್ ಸೋರೆನ್ ಸರ್ಕಾರ ಒಂದು ಆಫರ್ ಅನ್ನ ಕೊಟ್ಟಿದೆ. ಅದು ಬಿಜೆಪಿಗೆ, ಜೆಡಿಯುಗೆ, ನಿತೀಶ್ ಕುಮಾರ್ಗೆ ಕಪಾಳಕ್ಕೆ ಬಾರಿಸಿದ ಹಾಗಿದೆ. ಯಾಕೆಂದ್ರೆ ಏನೇ ನೀವು ವಾದ ಮಾಡಿ, ಕೆಟ್ಟ ಕೊಳಕ ಏನ್ ಲಾಜಿಕ್ಗಳನ್ನು ತಗೊಂಡು ಬಂದು ತುಂಬಿದ್ರು ಸಹ, ಒಂದು ಮಹಿಳೆಯ ಬಟ್ಟೆಯನ್ನ ಆಕೆಯ ಅನುಮತಿ ಇಲ್ಲದೆ ಸಾರ್ವಜನಿಕ ವೇದಿಕೆಯ ಮೇಲೆ ಎಳಿತೀರಿ ನೀವು ಅಂದ್ರೆ ಅದು ನೀಚತನನೇ. ಆ ನೀಚತನಕ್ಕೆ ಪಕ್ಕದ ರಾಜ್ಯ ಒಂದು ಸರಿಯಾದ ಪಾಠ ಮಾಡುತ್ತೆ ಅಂತಂದ್ರೆ ಅದು ಕಪಾಳ ಮೋಕ್ಷನೇ ಆಗತ್ತೆ. ಅದು ಜಾರ್ಖಂಡ್ ಆಗಿದ್ರು ಸರಿ, ಬೇರೆ ಯಾವುದೇ ರಾಜ್ಯ ಆಗಿದ್ರು ಸರಿ. ಇಲ್ಲಿ ಇರ್ಫಾನ್ ಹೇಳ್ತಾರೆ, ಇಲ್ಲಿ ಧರ್ಮದ ವಿಚಾರ ಅಲ್ಲ, ಯಾವ ಧರ್ಮದ ಹೆಣ್ಣುಮಗು ಗೌಮಾನ ಆಗಿದ್ರು ನಾವು ಇದೇ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೀವಿ ಅಂತ ಹೇಳುವ ಮೂಲಕ ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾವು ಕೊಡ್ತಾ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೆಲವರು ಟಾರ್ಗೆಟ್ ಮಾಡಿ ಕೇಳಿದ್ದಾರೆ ನಿತೀಶ್ ಕುಮಾರ್ ನ ಬೆಂಬಲಿಸ್ತಾ ಇರುವ ಬಿಜೆಪಿಯವರನ್ನ, ರಾಜಸ್ಥಾನದಲ್ಲೋ ಅಥವಾ ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ತಲೆ ಸೆರಗು ಹಾಕೊಂಡಿರ್ತಾರಲ್ಲ ಹಿಂದೂ ಮಹಿಳೆಯರು, ಅದನ್ನ ಎಳೆದಿದ್ರೆ ನಿತೀಶ್ ಕುಮಾರ್, ನೀವು ಇದೇ ರೀತಿ ಬೆಂಬಲ ಕೊಡ್ತಿದ್ರಾ?
ಇದೇ ರೀತಿ ಬೆಂಬಲ ಕೊಡ್ತಿದ್ರಾ? ಎಳೆಯೋದ್ರಲ್ಲಿ ಏನ್ ತಪ್ಪಿದೆ, ಚೇರ್ಗೆ ಎಳೆಯೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತಿದ್ರಾ? ಇಲ್ಲ ತಾನೇ. ಅದೇ ರೀತಿ ಹಿಜಾಬ್ ಎಳೆದಿದ್ದು, ನಕಾಬ್ ಎಳೆದಿದ್ದು ಸಹ ತಪ್ಪಾಗತ್ತೆ. ಆದ್ರೆ ನಿಮಗೆ ಆ ಮನಸ್ಥಿತಿ ಇಲ್ಲ, ನಿಮ್ಮದು ಕೆಟ್ಟ ಕೊಳಕ ಮನಸ್ಥಿತಿ, ಹಾಗಾಗಿ ಸಮರ್ಥಿಸ್ಕೊಳ್ತಾ ಇದ್ದೀರಿ ಅಂತ. ಇದರ ನಡುವೆ 1.5 ವರ್ಷದಿಂದ ದೆಹಲಿಗೆ ಹೋಗದಂತಹ ನಿತೀಶ್ ಕುಮಾರ್, ಹೋದರೂ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡದ ನಿತೀಶ್ ಕುಮಾರ್, ಮುಖ್ಯಮಂತ್ರಿಗಳ ಸಭೆ ನಡೀತಾ ಇದ್ರು ಸಹ ಮೋದಿ ಇರೋ ಕಾರಣಕ್ಕೆ ಆ ಸಭೆಗಳಿಗೆ ಹೋಗದೇ ಇದ್ದಂತಹ ನಿತೀಶ್ ಕುಮಾರ್ ಈ ಹಿಜಾಬ್ ಘಟನೆಯ ನಂತರ ಸೀದಾ ದೆಹಲಿಗೆ ಬಂದು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಈಗ ಗುಸು ಕೇಳಿ ಬರ್ತಾ ಇರುವಂತಹದ್ದು, ನಿತೀಶ್ ಕುಮಾರ್ ಅವರನ್ನ ಪಕ್ಕಕ್ಕೆ ಸರಿಸಿ ಬಿಜೆಪಿ ಮುಖ್ಯಮಂತ್ರಿ ತರೋದಕ್ಕೆ ಒಂದು ಅವಕಾಶಕ್ಕಾಗಿ ಬಿಜೆಪಿ ದಿನ ಬೆಳಗಾದ್ರೆ ಕಾಯ್ತಾ ಇದೆ. ಈ ಹಿಜಾಬ್ ಘಟನೆ ಒಂದು ಅವಕಾಶವಾಗಿ ಬಿಜೆಪಿ ಕಾಣ್ತಾ ಇರಬಹುದು. ಸೊ ನಿತೀಶ್ ಕುಮಾರ್ಗೆ ಹೇಳಬಹುದು, ಅವರು ನೀವು ಸ್ವಲ್ಪ ವಯಸ್ಸಾಗಿದೆ, ನೀವೇನ್ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವು ಮೂಡ್ತಾ ಇಲ್ಲ, ಮರು ಬರ್ತಾ ಇದೆ, ದಯವಿಟ್ಟು ನೀವು ಪಕ್ಕಕ್ಕೆ ಹೋಗ್ಬಿಡಿ, ನಾವು ಮುಖ್ಯಮಂತ್ರಿಯನ್ನ ಮಾಡ್ಕೊಳ್ತೀವಿ, ಆದ್ರೆ ನಿಮಗೆ ಮೋಸ ಆಗಲ್ಲ, ನಿಮ್ಮ ಮಗ ಇದಾನಲ್ಲ, ನಿಮ್ಮ ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅನ್ನುವ ಆಫರ್ ಅನ್ನ ಬಿಜೆಪಿ ಕೊಡೋದಕ್ಕೆ ಎಲ್ಲ ತಯಾರಿ ನಡೆಸ್ಕೊಂಡಿದೆ. ಈ ಘಟನೆಯನ್ನೇ ಅದು ಆಧಾರವಾಗಿಟ್ಕೊಂಡು ಇದರ ನೆಪದಲ್ಲಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಅದು ಏನು ಮುಖ್ಯಮಂತ್ರಿಯಾಗಿ 1 ತಿಂಗಳು ಆಗಿಲ್ಲ ಇನ್ನು, ಅಷ್ಟು ಬೇಗನೆ ಒಂದು ಪ್ರಯತ್ನ, ಒಂದು ಅವಕಾಶ ಸಿಕ್ಕಿದೆ ಬಿಜೆಪಿಗೆ ಅಂತ ಈ ಕಡೆ ಕತೆ ನಡೀತಾ ಇದೆ. ಸೊ ಒಟ್ಟಿನಲ್ಲಿ ನಿತೀಶ್ ಕುಮಾರ್ ಹಿಜಾಬ್ ಹೇಳದಂತಹ ನೀಚ ಕೃತ್ಯದ ನಡುವೆ ಆ ಹೆಣ್ಣು ಮಗು, ಆ ಡಾಕ್ಟರ್, ಮಹಿಳಾ ಡಾಕ್ಟರ್ ಸ್ಥಾನಕ್ಕೆ ತನಗೆ ಬಿಹಾರ ಸರ್ಕಾರ ಕೊಟ್ಟಿರುವಂತಹ ಉದ್ಯೋಗವನ್ನು ನಿರಾಕರಿಸುವಂತಹ ರೀತಿಯಲ್ಲಿ ನಡ್ಕೊಂಡಿರೋದು. ಜಾರ್ಖಂಡ್ ಸರ್ಕಾರ, ನಾವು ಕೊಡ್ತೀವಿ ಉದ್ಯೋಗ, 3 ಲಕ್ಷ ರೂಪಾಯಿ ಸಂಬಳ ಕೊಡ್ತೀವಿ ಬನ್ನಿ ಅಂತ ಕರೆದಿರೋದು ಹೊಸ ಬೆಳವಣಿಗೆ, ಒಳ್ಳೆ ಬೆಳವಣಿಗೆ. ಸೊ ನೋಡೋಣ ಏನಾಗುತ್ತೆ ಮುಂದಕ್ಕೆ. ಆ ಹುಡುಗಿಯನ್ನ ಅಥವಾ ಆ ಮಹಿಳಾ ಡಾಕ್ಟರನ್ನ ನಿತೀಶ್ ಕುಮಾರ್ ಕ್ಷಮೆ ಕೇಳ್ತಾರ ಗೊತ್ತಿಲ್ಲ. ಕ್ಷಮೆ ಕೇಳಿ ತಮ್ಮ ಏನು ಒಂದು ವರ್ಚಸ್ಸನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೆ ಅವರೇ ಕನ್ವಿನ್ಸ್ ಮಾಡಿ ಬಿಹಾರಕ್ಕೆ ಕರ್ಕೊಂಡು ಬರ್ತಾರ, ಅಥವಾ ಜಾರ್ಖಂಡ್ಗೆ ಆಫರ್ ಕೊಟ್ಟಿರೋ ಜಾರ್ಖಂಡ್ಗೆ ಆ ಮಹಿಳಾ ಡಾಕ್ಟರ್ ಹೋಗ್ತಾರ, ಅಥವಾ ನಿಮ್ಮ ಸಹವಾಸಗಳೇ ಬೇಡ, ನನ್ನ ಜೀವನ ನಾನು ಕಂಡ್ಕೊಳ್ತೀನಿ, ನಾನು ಡಾಕ್ಟರ್ ಓದಿದ್ದೀನಿ, ನಾನೇನು ಪುಟ್ಟ ಮಗು ಅಲ್ಲ, ಅನಕ್ಷರಸ್ತೆ ಅಲ್ಲ, ಯಾರ ಸಪೋರ್ಟ್ ಬೇಕಾಗಿಲ್ಲ, ಹೋಗ್ರೆ ಅಂತ ಆ ಮಹಿಳೆ ದಿಟ್ಟವಾಗಿ ನಿಂತ್ಕೊಂಡು ತನ್ನದೇ ಕಾಲ ಮೇಲೆ ತಾನು ನಿಂತ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾದರೆ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.